ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಇವತ್ತು ಕೋರ್ಟ್ಗೆ ಸಲ್ಲಿಕೆಯಾಗಿದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ನಡುವಿನ ಚಾಟಿಂಗ್ ಅನ್ನು ಉಲ್ಲೇಖ ಮಾಡಿದ್ದಾರಂತೆ. ಓಕೆ, ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ನಡೆದಿದ್ದಂತಹ ಚಾಟಿಂಗ್, ಈತ ಅಶ್ಲೀಲ ಫೋಟೋಗಳನ್ನ ಕಳಿಸಿದ್ನಲ್ಲ, ಫೆಬ್ರವರಿಯಲ್ಲಿ ನಡೆದಿದ್ದ ಚಾಟಿಂಗ್ ಅನ್ನು ಉಲ್ಲೇಖ ಮಾಡಿದ್ದಾರೆ. ಫೆಬ್ರವರಿ 7ನೇ ತಾರೀಕು ಈತ ಮೊದಲನೇ ಬಾರಿಗೆ ಫೋಟೋ ಕಳಿಸಿದ್ದು. ರೇಣುಕಾಸ್ವಾಮಿ ಕಳಿಸಿದ್ದಂತಹ ಅಶ್ಲೀಲ ಫೋಟೋ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕಳಿಸಿರ್ತಕ್ಕಂಥ ಅಶ್ಲೀಲ ಫೋಟೋ ಜೂನ್ 8ರವರೆಗಿನ ಚಾಟಿಂಗ್ ಉಲ್ಲೇಖ. ಅವನು ಕೊಲೆ ಆಗ್ತಕ್ಕಂಥದ್ದೇ ಜೂನ್ 8ಕ್ಕೆ. ಜೂನ್ 5ರ ತನಕ ಚಾಟ್ ಆಗಿರುತ್ತೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ನಡುವಿನ ಚಾಟಿಂಗ್ ಅಂಶಗಳನ್ನು FIRನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಅಂದರೆ ಆತ ಯಾವ ರೀತಿ ಕಿರುಕುಳ ಕೊಟ್ಟಿದ್ದ, ಏನೇನು ಫೋಟೋಗಳನ್ನು ಕಳಿಸಿದ್ದ, ಏನೇನು ಮಾತುಗಳನ್ನು ಆಡಿದ್ದ ಮೆಸೇಜಲ್ಲಿ, ಅದಕ್ಕೆ ಇವರ ರಿಯಾಕ್ಷನ್ ಏನಿತ್ತು, ಇವರೇನಾದರೂ ಮತ್ತೆ ವಾಪಸ್ ಚಾಟ್ ಮಾಡಿದ್ರ, ಎಲ್ಲವನ್ನ ಕೂಡ ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ಎಲ್ಲಿಂದ ಶುರುವಾಗುತ್ತೆ ಅಂದರೆ ಫೆಬ್ರವರಿಯಿಂದ ಶುರುವಾಗುತ್ತೆ. ಅವರೇನೋ ದುಬೈ ಪ್ರವಾಸ ಹೋಗಿದ್ರಂತೆ ಪವಿತ್ರ ಗೌಡ. ದುಬೈ ಪ್ರವಾಸದಿಂದ ವಾಪಸ್ ಬಂದ ನಂತರ ಫೆಬ್ರವರಿ 7ನೇ ತಾರೀಕೇನೋ ಅವನು ಮೊದಲ ಮೆಸೇಜ್ ಕಳಿಸ್ತಾನೆ. ಅಶ್ಲೀಲ ಫೋಟೋಗಳು, ತನ್ನದ್ದೇ ನಗ್ನ ಫೋಟೋಗಳು, ಇದೆಲ್ಲವನ್ನು ಕಳಿಸಿರ್ತಾನೆ. ಇವನು ಯಾರು ಏನೋ ಪತ್ತೆ ಮಾಡೋದಕ್ಕೆ ಪವಿತ್ರ ಗೌಡ ಅವರು ಚಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಚಾಟ್ ಮಾಡಿ ಅವನ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಂಡು ಅವನ ನಂಬರ್ ತೊಗೊಂಡು ಎಲ್ಲವನ್ನ ಪವಿತ್ರ ಗೌಡ ಮಾಡ್ತಾರೆ. ಅದೆಲ್ಲವನ್ನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ. ಯಾಕೆ ಅಂತಂದರೆ ಕೊಲೆಯ ಹಿಂದಿನ ಉದ್ದೇಶ ಏನಿತ್ತು ಇವರಿಗೆ, ಈ ಪರಿಪ್ರಮಾಣದಲ್ಲಿ ಕ್ರೂರ ಹಿಂಸೆ ಕೊಟ್ಟು ಸಾಯಿಸಿದಾರಲ್ಲ, ಆತ ಮಾಡಿದ್ದ ತಪ್ಪೇನು, ಎಲ್ಲವನ್ನ ಹೇಳ್ತಾ ಹೋಗ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಇದು ಈ ಕೊಲೆಗೆ ಕಾರಣ ಏನು ಅಂತಕ್ಕಂಥದ್ದನ್ನು ಕೂಡ ಎಕ್ಸ್ಪ್ಲೈನ್ ಮಾಡೋ ರೀತಿನ ಅಂತ. ಖಂಡಿತ ಅರವಿಂದ್, ಯಾಕೆಂದರೆ ಈ ಕೊಲೆಗೆ ನಿಜವಾದ ಅಸಲಿ ಕಾರಣ ಏನು, ಜೊತೆಗೆ ಇವರಿಬ್ಬರ ನಡುವೆ ಪರಿಚಯ ಯಾವ ರೀತಿ ಆಯಿತು, ಜೊತೆಗೆ ಇದಕ್ಕೆ ಏನು ಮೋಟಿವ್ ಏನಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನಗಳನ್ನು ಪೊಲೀಸರು ಮತ್ತು ತನಿಖಾಧಿಕಾರಿಗಳು ಮಾಡಿದ್ದಾರೆ. ಯಾಕೆಂದರೆ ಫೆಬ್ರವರಿಯಿಂದನೇ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ನಿರಂತರವಾಗಿ ಮೆಸೇಜನ್ನು ಕಳಿಸ್ತಾ ಇರ್ತಾನೆ. ಮೆಸೇಜನ್ನು ಕಳಿಸ್ತಾ ಇದ್ದ ಸಂದರ್ಭದಲ್ಲಿ ಪವಿತ್ರ ಗೌಡ ಆತನನ್ನು ಸಂಪೂರ್ಣವಾಗಿ ಇಗ್ನೋರನ್ನು ಮಾಡಿರ್ತಾರೆ. ಅಂದರೆ ಗೌತಮ್ KS ಅಂತೇಳಿ ಅದರ ಅಕೌಂಟು, ಆ ಗೌತಮ್ KS ಅನ್ನೋ ಅಕೌಂಟ್ನಲ್ಲಿ ನಿರಂತರವಾಗಿ ಆ ಫೋಟೋವನ್ನು ಕಳಿಸ್ತಾ ಇರ್ತಾರೆ. ಫೋಟೋವನ್ನು ಕಳಿಸೋ ಸಂದರ್ಭದಲ್ಲಿ ಈ ರೀತಿಯ ಆಕ್ಷೇಪಾರ್ಹ ಫೋಟೋಗಳು ಮತ್ತು ಬೇರೆ ಬೇರೆ ಕೆಟ್ಟದ ಆದಂಥ ಪದಗಳನ್ನು ಬಳಸ್ತಾ ಇದ್ರು. ಆದರೆ ಜೂನ್ 5ನೇ ತಾರೀಕು ತನಕ ಪವಿತ್ರ ಗೌಡ ಯಾವುದೇ ರೀತಿಯ ರಿಪ್ಲೈನು ಕೂಡ ಕೊಟ್ಟಿರೋಲ್ಲ. ಜೂನ್ 5ನೇ ತಾರೀಕಿಗೆ ಆಕೆ ರಿಪ್ಲೈನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅದಾದ ನಂತರ ಜೂನ್ 8ನೇ ತಾರೀಕು ಆತನ ಅಪಹರಣ ಆಗುವಂಥದ್ದು, ಇದೆಲ್ಲರೂ ಕೂಡ ಸಂಪೂರ್ಣವಾಗಿ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಚಾಟ್ಗಳೇನಿತ್ತು ಫೆಬ್ರವರಿಯಿಂದ ಜೂನ್ 8ನೇ ತಾರೀಕು ತನಕ ನಡೀತಾ ಇದ್ದಂಥ ಚಾಟ್ಗಳೇನಿತ್ತು, ಆ ಚಾಟ್ಗಳನ್ನ ಕೂಡ ಈಗಾಗಲೇ ಪೊಲೀಸರು ಉಲ್ಲೇಖವನ್ನು ಮಾಡಿರುವಂಥದ್ದು. ಅರವಿಂದ್, ಅಂದರೆ ಪವಿತ್ರ ಗೌಡ ಅವರು ಕೇವಲ ಈತನ ವೇರೆ ಬೌಟ್ಸ್ ತಿಳ್ಕೋಬೇಕು ಅಂತ ಮಾತ್ರ ಚಾಟ್ ಮಾಡಿದ್ರ, ಅಥವಾ ಮ್ಯೂಚುವಲ್ ಕನ್ವರ್ಸೇಷನ್ ಮೊದಲಿಂದನೂ ನಡೀತಾ ಇತ್ತಾ ಮುರಳಿ? ಖಂಡಿತ ಅರವಿಂದ್, ಯಾಕೆಂದರೆ ಪ್ರಮುಖವಾಗಿ ಫೆಬ್ರವರಿಯಿಂದ ನಡೆದಂಥ ಚಾಟ್ಗಳೇನಿತ್ತು, ಆ ಚಾಟ್ಗಳಲ್ಲಿ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿರಲಿಲ್ಲ. ಯಾಕೆಂದರೆ ಫೆಬ್ರವರಿಯಿಂದ ಅವನು ಯಾವಾಗ ಆಕ್ಷೇಪಾರ್ಹ ಫೋಟೋಗಳನ್ನು, ಮರ್ಮಾಂಗದ ಫೋಟೋಗಳನ್ನು ಮತ್ತು ಆತ ಆಕ್ಷೇಪಾರ್ಹವಾಗಿ ಒಂದಷ್ಟು ಮೆಸೇಜ್ಗಳನ್ನು ಮಾಡ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಯಾವುದೇ ರೀತಿಯ ರಿಯಾಕ್ಟನ್ನು ಕೂಡ ಮಾಡಿರಲಿಲ್ಲ. ಆಕೆ ಬರೀ ಫೋಟೋವನ್ನು ನೋಡ್ತಾ ಇದ್ರು, ಫೋಟೋವನ್ನು ನೋಡೋದಕ್ಕೆ ಅದಕ್ಕೆ ರಿಪ್ಲೈನ ಮಾಡಿರಲಿಲ್ಲ. ಆದರೆ ಜೂನ್ 5ನೇ ತಾರೀಕು ರಿಪ್ಲೈನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ರಿಪ್ಲೈನ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನನಗೆ ಅಂದರೆ ನಿನ್ನ ಫೋನ್ ನಂಬರ್ ಕೊಡು ಅಂತೇಳಿ ಪದೇ ಪದೇ ಕೇಳುವಂಥ ಪ್ರಯತ್ನಗಳನ್ನು ಕೂಡ ಮಾಡಿರೋಂಥದ್ದು. ಪದೇ ಪದೇ ಫೋನ್ ನಂಬರ್ ಕೇಳ್ತಾರೆ. ಅದರ ರೇಣುಕಾಸ್ವಾಮಿ ಭಯದಿಂದ ಫೋನ್ ನಂಬರನ್ನು ಶೇರನ್ನು ಮಾಡಲಿಕ್ಕೆ ಒಪ್ಪೋದಿಲ್ಲ. ಆದರೆ ಪವನ್ನ ಫೋನ್ ನಂಬರನ್ನು ಪವಿತ್ರ ಗೌಡ ನನ್ನದೇ ಫೋನ್ ನಂಬರ್ ಅಂತೇಳಿ ಆತನಿಗೆ ಶೇರನ್ನು ಮಾಡೋವಂಥದ್ದು. ಅದಾದ ಬಳಿಕ ಇಡೀ ಪ್ರಕರಣ ಬೇರೆ ದಿಕ್ಕನ್ನು ಪಡೆದುಕೊಳ್ತಾ ಹೋಗ್ತದೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನು ಐಡೆಂಟಿಫೈಯನ್ನು ಮಾಡ್ತಾರೆ. ಯಾಕೆಂದರೆ ಆತ ಫೇಕ್ ಅಕೌಂಟನ್ನು ಕ್ರಿಯೇಟನ್ನು ಮಾಡ್ಕೊಂಡಿರ್ತಾರೆ. ಗೌತಮ್ KS ಅನ್ನೋ ಫೇಕ್ ಅಕೌಂಟ್ ಇರುತ್ತೆ, ಅದನ್ನು ಬೇರೊಂದು ಹೆಸರಿನಲ್ಲಿ ಮಾಡ್ಕೊಳ್ತಾ ಹೋಗೋ ಪ್ರಯತ್ನಗಳನ್ನು ಮಾಡುವಂಥದ್ದು, ಇದೆಲ್ಲ ಕೂಡ ಈ ತನಿಖೆಯಲ್ಲಿ ಬಯಲಾಗ್ತಾ ಹೋಗ್ತದೆ. ಸದ್ಯಕ್ಕೆ ಈ ಪ್ರಕರಣದ ಸಾರಾಂಶಗಳು ಮತ್ತು ಚಾಟಿಂಗ್ ಯಾವ ರೀತಿ ಇತ್ತು, ಈ ಪ್ರಕರಣ ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು, ಮತ್ತು ಅಪಹರಣ, ಹತ್ಯೆ ಮತ್ತು ಶವವನ್ನು ವಿಲೇವಾರಿ ಮಾಡುವಂಥದ್ದು, ಇಲ್ಲಿಯ ತನಕ ಯಾವ್ಯಾವ ಪ್ರಕ್ರಿಯೆಗಳನ್ನು ಈ ಆರೋಪಿಗಳನ್ನು ಮಾಡಿದ್ದಾರೆ, ಅದೆಲ್ಲನೂ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಈಗ ಉಲ್ಲೇಖವನ್ನು ಮಾಡಿರುವಂಥದ್ದು. ಫೆಬ್ರವರಿಯಿಂದ ಆರಂಭವಾದ ಚಾಟಿಂಗ್ ಜೂನ್ ತನಕ ಮುಂದುವರಿಯುತ್ತೆ ಅಂತಂದರೆ ಒನ್ ಸೈಡೆಡ್ ಮೆಸೇಜ್ಗಳು ಬರ್ತಾ ಇತ್ತಾ ಮುರಳಿ? ಕೇವಲ ರೇಣುಕಾಸ್ವಾಮಿ ಕಡೆಯಿಂದ ಮಾತ್ರ ಮೆಸೇಜ್ಗಳು ಬರ್ತಾ ಇತ್ತು, ಇವರು ಅದನ್ನು ನೋಡ್ತಾ ಇದ್ರ, ಅಥವಾ ಇವರಿಂದನೂ ರಿಪ್ಲೇಸ್ ಹೋಗಿದೆಯಾ ಅಂತ?
ಇಲ್ಲ ಇಲ್ಲ ಅರವಿಂದ್, ಯಾಕೆಂದ್ರೆ ಫೆಬ್ರವರಿಯಿಂದ ಬರ್ತಾ ಇದ್ದಂಥದ್ದು ತುಂಬಾ ಆಕ್ಷೇಪಾರ್ಹ ಪದಗಳು, ಆಕ್ಷೇಪಾರ್ಹ ಫೋಟೋಗಳು, ಈ ರೀತಿಯ ಮೆಸೇಜ್ಗಳು ಮಾತ್ರ ರೇಣುಕಾ ಸ್ವಾಮಿ ಕಳಿಸ್ತಾ ಇದ್ದ. ಆದರೆ ಅದಕ್ಕೆ ಯಾವುದೇ ರೀತಿಯ ರಿಪ್ಲೈನ ಜೂನ್ 5ನೇ ತಾರೀಕಿನ ತನಕ ಪವಿತ್ರ ಗೌಡ ಕೊಟ್ಟಿರೋಲ್ಲ. ಜೂನ್ 5ನೇ ತಾರೀಕಿಗೆ ಇದ್ದಕ್ಕಿದ್ದಂತೆ ಆಕೆ ರಿಪ್ಲೈ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ಸಂದರ್ಭದಲ್ಲೂ ಕೂಡ ಜೂನ್ 5ನೇ ತಾರೀಕು ಕೂಡ ಆತ ಒಂದಷ್ಟು ಮೆಸೇಜನ್ನು ಮಾಡಿರ್ತಾರೆ. ಮೆಸೇಜನ್ನು ಮಾಡಿದ ಬಳಿಕ ಮತ್ತೆ ಕಂಟಿನ್ಯೂವನ್ನು ಈಕೆ ಮಾಡ್ತಾ ಹೋಗ್ತಾಳೆ, ಅಂದರೆ ರಿಪ್ಲೈನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತಾಳೆ. ಆ ಸಂದರ್ಭದಲ್ಲಿ ನಂಬರನ್ನು ಕೇಳುವಂಥದ್ದು, ಅಂದರೆ ಫೆಬ್ರವರಿಯಿಂದ ಜೂನ್ ತನಕ ಯಾವುದೇ ರೀತಿಯ ಕಾನ್ವರ್ಜೇಷನ್ ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿಯ ನಡುವೆ ನಡೆದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಚಾರ್ಟ್ ಲಿಸ್ಟನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಜೂನ್ 5ನೇ ತಾರೀಕು ಆದ ನಂತರ ನಡೆದಂಥ ಘಟನಾವಳಿಗಳು, ಜೂನ್ 3 ದಿನಗಳ ಕಾಲ ಬೇರೆ ಬೇರೆ ಬೆಳವಣಿಗೆಗಳು ನಡೀತು. ಆ ಸಂದರ್ಭದಲ್ಲಿ ಆದಂತಹ ಘಟನಾವಳಿಗಳು ಇದೆಲ್ಲನೂ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದರೆ ಫೆಬ್ರವರಿಯಿಂದ ಜೂನ್ ತನಕ ಒನ್ ಸೈಡೆಡ್ ಮೆಸೇಜ್ ಆತ ಯಾವ ರೀತಿಯಲ್ಲಿ ಮೆಸೇಜನ್ನು ಕಳಿಸ್ತಾ ಇದ್ದ ಅಂದರೆ ಪ್ರತಿದಿನವೂ ಕೂಡ ಫೆಬ್ರವರಿ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು ಈ ರೀತಿಯಲ್ಲಿ ಪ್ರತಿದಿನವೂ ಕೂಡ ಆತ ಮೆಸೇಜ್ ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ ಜೊತೆ ಮತ್ತೆ ನಾನು ಮಾತನಾಡ್ತೀನಿ.